ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಹೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ನಾವು ಈಗಾಗಲೇ 3 ಅತ್ಯದ್ಭುತ ಉಪನ್ಯಾಸಗಳನ್ನು ಕೇಳಿದ್ದೇವೆ. ಕುಮಾರಿ ಅಕ್ಷಯ ಗೋಖಲೆಯವರು ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕತೆ ಬಗ್ಗೆ, ವಿಶೇಷವಾಗಿ 4 ಯೋಗಗಳ ಸಮನ್ವಯದ ಬಗ್ಗೆ, ಅದರಲ್ಲೂ ತಮ್ಮ ತಾಯಿಯ ಸ್ವಂತ ತಾಯಿಯ ಉದಾಹರಣೆಯ ಮೂಲಕ ಹೇಗೆ ಆತ್ಮಶಕ್ತಿ ಜಾಗೃತರಾದರೆ ಹೇಗೆ ನಮ್ಮ ರೋಗಗಳನ್ನು ದೂರ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದರು. ಒಬ್ಬ ಡಾಕ್ಟರ್ ಅಲೆಕ್ಸಿಸ್ ಕ್ಯಾರಲ್ ಅಂತೇಳಿ ಜಗದಾತ್ಮಾನಂದಜಿಯವರು ಬದುಕಲು ಕಲಿಯರಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. Prayer is the most powerful form of energy one can generate. It is as real as terrestrial gravity. I have seen men lifted out of melancholies and diseases by serene prayer when all other therapies failed. So here ಅವರ ತಮ್ಮ ಸ್ವಂತ ತಾಯಿಯ ಒಂದು ಉದಾಹರಣೆ ಕೊಟ್ಟು ನಮಗೆಲ್ಲ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಮತ್ತು ಹೇಗೆ ಭಾರತದ ತ್ರಿವರ್ಣ ಧ್ವಜ ಎಲ್ಲ ಕಡೆ ಹಾರಾಡಬೇಕು ಅನ್ನೋದನ್ನು ಕೂಡ ಭಾಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿರವರು ತಮ್ಮ ತೊದಲು ನುಡಿ ಮೂಲಕ ಇಷ್ಟೊಂದು ಜೋರಾಗಿ ಮಾತಾಡಿದರೆ ಅವರು ಪ್ರೌಢ ಅವಸ್ಥೆಗೆ ಬಂದರೆ ಹೇಗೆ ಮಾತಾಡ್ತಾರೆ ಅಂತ ನಾವು ಯೂಸ್ಕೊಳ್ಬೋದು. ಅವರು ಕೂಡ ನಮ್ಮ ಭಾರತದ ಪುನರುತ್ಥಾನ ಬೇರೆ ಬೇರೆ ಸ್ತರದಲ್ಲಿ ಹೇಗೆ ಆಯಿತು, ಶಂಕರಾಚಾರ್ಯರ ಮುಖಾಂತರ ಆಧ್ಯಾತ್ಮಿಕ ಪುನರುತ್ಥಾನ, ಕೃಷ್ಣದೇವರಾಯ ಕಾಲದಲ್ಲಿ ಹೇಗೆ ವಜ್ರ ವೈಡೂರ್ಯಗಳನ್ನು ರಸ್ತೆಗಳಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದು, ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರವರ ಕ್ಷಾತ್ರ ತೇಜಸ್ಸಿನಿಂದ ಹೇಗೆ ನಮ್ಮ ದೇಶ ಪುನರುತ್ಥಾನ ಆಯಿತು ಅನ್ನೋದು, ಜೊತೆಗೆ ಕೊನೆಗೆ ಸ್ವಾಮಿ ವಿವೇಕಾನಂದರಿಂದ ಹೇಗೆ ಪುನರುತ್ಥಾನ ಆಯಿತು ಅನ್ನೋದು ಕೂಡ ನಮಗೀಗ ಭಾಳ ಚೆನ್ನಾಗಿ ಸೊಗಸಾಗಿ ಹೇಳಿದ್ದಾರೆ. ಅದೇ ರೀತಿ ಪೂಜ್ಯ ಸ್ವಾಮಿ ತ್ಯಾಗೀಶ್ವರಾನಂದಜಿಯವರು ಜೀವಸೇವೆ ಶಿವಸೇವೆಯನ್ನು ಭಾಳ ಸೊಗಸಾಗಿ ಹಲವಾರು ಉದಾಹರಣೆಗಳ ಮೂಲಕ, ವಿಶೇಷವಾಗಿ ಅವರು ಹೇಳ್ತಾ ಇದ್ದಂಥದ್ದು, ಹಿರಿಯರಿಗೆ ಬಿಸಿನೀರು ಕೊಟ್ಟು ಬೇಕು ಅಂತ ಕೇಳಿದ್ರೆ ನೀವು ಅದನ್ನು ಬಿಸಿನೀರೇ ಕೊಡಬೇಕಾಗತ್ತೆ. ನೀವು ದೇವಸ್ಥಾನದಲ್ಲಿ ಬೇಕಾದ್ರೆ ಇದರಲ್ಲಿ ಪೂಜೆ ಮಾಡಬಹುದು, ಆದರೆ ಯಾರು ತಮ್ಮ ಸ್ವಂತಿಕೆ ಇರುತ್ತೆ ಅವನು ಯಾವಾಗಲೂ ಅದನ್ನು ಮಾಡೋದಿಲ್ಲ. ಆದರೆ ಹಿರಿಯರಿಗೆ ಬಿಸಿನೀರು ಬೇಕಂದಾಗ ಬಿಸಿನೀರೇ ಕೊಡಬೇಕಾಗತ್ತೆ ಹೊರತು ಆಗ ಅವರನ್ನು ದೂರ ಮಾಡುವಾಗಿಲ್ಲ. ಆ ಸಮಯದಲ್ಲಿ ಭೂತೇಶಾನಂದಜಿ ಮಹಾರಾಜ ನಮ್ಮ ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾಗಿದ್ದರು. ಅವ್ರು ಹೇಳ್ತಾ ಇದ್ರು, ಇತರೇರ್ ಅಭಾವ್ ದೂರ್ ಕೊರ ಸೇವಾ ಬೋಲೆ, ಇನ್ನೊಬ್ಬರ ಅಭಾವವನ್ನು ದೂರ ಮಾಡುವುದೇ ಸೇವೆ ಎನ್ನುವುದಾಗಿ ಹೇಳ್ತಾ ಇದ್ದರು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು, ಹೆಚ್ಚು ಸಮಯ ಇಲ್ಲ, ಹಾಗಾಗಿ ಈಗಾಗಲೇ ಆರತಿಯ ಸಮಯವಾಗ್ತಾ ಇದೆ, ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಸಿದ್ಧ ಸಾಹಿತಿ, ರಷ್ಯನ್ ಸಾಹಿತಿ ಟಾಲ್ಸ್ಟಾಯ್ ಒಮ್ಮೆ ಹೇಳ್ತಾ ಇದ್ದಂತೆ, ಹಳ್ಳಿಗೆ ಹೋಗಿದ್ದಂತೆ, ವಿಜ್ಞಾನದ ಸಂಶೋಧನೆಗಳ ಬಗ್ಗೆ ಮಾತನಾಡಬೇಕಾದ್ರೆ ಅಲ್ಲಿ ಹಳ್ಳಿ ಜನರು ಕೇಳ್ತಾರಂತೆ, ಮಹಾಶಯ, ನಾವು ಹಕ್ಕಿಯಂತೆ ಆಕಾಶದಲ್ಲಿ ಹಾರಬಲ್ಲೆವು, ಮೀನಿನಂತೆ ನೀರಿನಲ್ಲಿ ಈಜಬಲ್ಲೆವು, ಆದರೆ ನೆರೆಹೊರೆಯವರಾಗಿ ಕೆಲವು ಕಾಲ ಈ ಭೂಮಂಡಲದಲ್ಲಿ ಬದುಕುವ ನಾವು ಒಳ್ಳೆಯ ಜೀವನವನ್ನು ನಡೆಸಲು ಬೇಕಾದ ಬಂಧುತ್ವದ ಭಾವನೆಯನ್ನು ಬೆಳೆಸಿಕೊಂಡಿಲ್ಲವಲ್ಲ ಅಂತ ಕೇಳ್ತಾರಂತೆ. ಕುವೆಂಪುರವರು ಶತಮಾನ ಸಂಧ್ಯೆಯಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಕವಿತೆಯಲ್ಲಿ, ಜನ ಕಂಡರೆ ಜನ ಹೆದರಿದೆ ಎಲ್ಲೆಲ್ಲಿಯೂ ಸಂದೇಹ, ಶಾಂತಿಯ ಪರದೆಯ ಹಿಂಗಡೆ ಕ್ರಾಂತಿಯ ರಣಸನ್ನಾಹ, ನವನೀಚತೆ ಮಾರೀಚತೆ ದೇಶ ಪ್ರೇಮದ ನೆವದಿ, ದಂಶ್ರಾಶ್ರಿತ ರಾಷ್ಟ್ರಗಳು ಹಸು ಹಿಂಡುತ್ತಿವೆ ಜವದಿ. ಹೀಗೆಲ್ಲ ನೋಡ್ತಾ ಇದ್ದೀರಾ, ಯಾವುದು ಉಕ್ರೇನ್ ಯುದ್ಧ ಆಗಲಿ, ರಷ್ಯಾ ಉಕ್ರೇನ್ ಅಥವಾ ಗಾಜಾ ಇಸ್ರೇಲ್ ಯುದ್ಧವಾಗಲಿ, ನಾವು ನೋಡ್ತಾ ಇದ್ದರೆ ಎಲ್ಲೆಲ್ಲಿಯೂ ಕೂಡ ಹೊರಗಡೆ ಶಾಂತಿಯ ಪರದೆ, ಸೀಸ್ ಫೈರ್ ಮಾಡ್ತೀವಿ ಅಂತಾರೆ, ಒಳಗಡೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಾನೇ ಇದ್ದಾರೆ. ವಿಜ್ಞಾನ ಯುಗದ ಮಹಾಪುರುಷ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನಂತೆ, ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲುಟಾನಿಯಂ ಬಟ್ ನಾಟ್ ದ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ಏನು ವಿಜ್ಞಾನವು ಪ್ಲುಟೋನಿಯಂ ದ್ರವ್ಯದ ಮೂಲ ಘಟಕಗಳನ್ನು ಬದಲಿಸಬಲ್ಲದು, ಆದರೆ ಮನುಷ್ಯನ ಹೃದಯದ ದುಷ್ಟತನವನ್ನಲ್ಲ. ಅದು ತಿಳ್ಕೊಳ್ಬೇಕು ಅಂದರೆ ನಾವು ಆಧ್ಯಾತ್ಮಿಕತೆಗೆ ಮೊರೆ ಹೋಗಬೇಕಾಗತ್ತೆ. ಅದನ್ನೇ ರಾಮಕೃಷ್ಣ ವಿವೇಕಾನಂದರು ನಮಗೆ ಕೊಟ್ಟಿದ್ದಾರೆ. ಇನ್ನೊಂದು ಮಾತು ಒಬ್ಬ ಪಾಶ್ಚಾತ್ಯ ಚಿಂತಕ ಹೇಳ್ತಾನೆ,
You will be doing greatest service to the mankind not by raising the roofs of the buildings, but raising the minds of men. ಇವೆಲ್ಲ ನಾವು ನೋಡಿದಾಗ ಶ್ರೀರಾಮಕೃಷ್ಣರ ಚಿಂತನೆ, ಶ್ರೀರಾಮಕೃಷ್ಣರ ವಿವೇಕಾನಂದರ ಶಾರದಾ ಮಾತೆಯವರ ಚಿಂತನೆಯನ್ನು ನಾವು ಸ್ವಲ್ಪವನ್ನು ಅಧ್ಯಯನ ಮಾಡಿದಾಗ, ಅದರಲ್ಲೂ ವಿಶೇಷವಾಗಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳನ್ನು ನಾವು ನೋಡಿದಾಗ ಇದಕ್ಕೆ ನಮಗೆ ಮದ್ದು ಸಿಗುತ್ತೆ. ನಮಗೆ ಔಷಧಿ, ನಮಗೇನು ಪರಮೌಷಧ, ಈಗ ಪ್ರಪಂಚದಲ್ಲಿ ಶಾಂತಿ ಬೇಕು ಅಂದರೆ, ನಮ್ಮ ಮನಸ್ಸಿನಲ್ಲಿ ಶಾಂತಿ ಬೇಕು, ಕುಟುಂಬದಲ್ಲಿ ಶಾಂತಿ ಬೇಕು ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗಾಗಿ ಸ್ವಾಮಿ ವಿವೇಕಾನಂದರಿಗೆ ಭಾರತದ ಮೇಲೆ ಅಪಾರ ಪ್ರೀತಿ. ಸಿಸ್ಟರ್ ನಿವೇದಿತಾ ಅವರು ಹೇಳ್ತಾರೆ, ದಿ ಕ್ವೀನ್ ಆಫ್ ಸ್ವಾಮಿ ವಿವೇಕಾನಂದಸ್ ಹಾರ್ಟ್ ಈಸ್ ಇಂಟೆನ್ಸ್ ಪೇಟ್ರಿಯಾಟಿಸಮ್ ಡಿಡ್ ನಾಟ್ ಪ್ರಿವೆಂಟ್ ಹಿಮ್ ಫ್ರಮ್ ಲವಿಂಗ್ ಹ್ಯುಮ್ಯಾನಿಟಿ ಆರ್ identifying himself with all people all over the world. He saw India as an integral part of the world, contributing its material and spiritual wealth for the welfare and progress of the humanity. ಹಾಗಾಗಿ ಸ್ವಾಮೀಜಿ ತಮ್ಮನ್ನು ತಾದಾತ್ಮ್ಯ ಮಾಡಿಕೊಂಡಿದ್ರು ವಿಶ್ವದ ಜೊತೆಗೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಡೌಟ್ಲೆಸ್ ಐ ಲವ್ ಇಂಡಿಯಾ ಬಟ್ ಎವ್ರಿ ಡೇ ಮೈ ಸೈಟ್ ಗ್ರೋಸ್ ಕ್ಲೀನರ್. ವಾಟ್ ಈಸ್ ಇಂಡಿಯಾ, ಇಂಗ್ಲೆಂಡ್ ಆರ್ ಅಮೇರಿಕಾ ಟು ಅಸ್? We are servants of God who by the ignorant called man. ಹಾಗಾಗಿ ಸರ್ವಿಸ್ ಆಫ್ ಗಾಡ್ ಇನ್ ಮ್ಯಾನ್, ಅದನ್ನು ಕೂಡ ಶ್ರೀರಾಮಕೃಷ್ಣರು ತಮ್ಮ ಕೊಠಡಿ, ದಕ್ಷಿಣೇಶ್ವರದ ಕೊಠಡಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಸೂಕ್ಷ್ಮವಾಗಿ ಪೂಜ್ಯ ಸ್ವಾಮಿ ತ್ಯಾಗೀಶ್ವರಾನಂದಜಿ ಅವರು ನಮಗೆ ಅದನ್ನು ತಿಳಿಸಿದ್ದಾರೆ. ಅದನ್ನು ಸ್ವಾಮಿ ವಿವೇಕಾನಂದರು ಏನು ಸರ್ವಿಸ್ ಆಫ್ ಗಾಡ್ ಇನ್ ಮ್ಯಾನ್, ಶಿವಜ್ಞಾನಿ ಜೀವಸೇವಾ ಅಂತ ಹೇಳಿದ್ರು, ಅದು ಕೂಡ ಅವರು ಶ್ರೀರಾಮಕೃಷ್ಣರಿಂದ ಪಡೆದಂಥ ಬಳುವಳಿ. ಅದನ್ನು ನಾವು ನಮಗೀಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅನೇಕ ವಿಚಾರಗಳನ್ನು ತಿಳಿಸ್ಬೋದಿತ್ತು, ಆದರೆ ಸಮಯದ ಅಭಾವದಿಂದ ನಾನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ ವಿವೇಕಾನಂದರ ಈ ಒಂದು ಜೀವನ ಮತ್ತು ಸಂದೇಶ ನಮ್ಮ ಜೀವನಕ್ಕೆ ಬೆಳಕಾಗುತ್ತೆ. ಅವರು ಏನು ಹಾಕಿಕೊಟ್ಟಂಥವರ ಮಾತಿನಲ್ಲಿ ಶಕ್ತಿ ಇದೆ, ಒರಿಜಿನಾಲಿಟಿ ಇದೆ. ನೋಡಿ, ನಮ್ಮ ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಲೈಫ್, ಡೆತ್. ಹೀಗೆ ಒಂದೊಂದು ವಿಚಾರಗಳು, ಒಂದೊಂದು ಸೆಂಟೆನ್ಸು ನಾವು ತಿಳ್ಕೊಂಡ್ರೆ ಸ್ವಾಮಿ ವಿವೇಕಾನಂದರ ಶಕ್ತಿ ಎಷ್ಟು ಅಗಾಧವಾದಾಗಿತ್ತು ಅಂತ. ಅದರಲ್ಲೂ ಅಮೇರಿಕಾ ಜನರನ್ನು ಉದ್ದೇಶಿಸಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ ಕೂಡಲೇ ಚಪ್ಪಾಳೆ ತಟ್ಟಿ ಅವರನ್ನು 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ತಾ ಇದ್ರಂತೆ ಸುಮಾರು 7,000 ಜನ. ಅವರಲ್ಲಿ ಆ ಲಿಪ್ಸಿಂದ ಬಂದಂಥ ವರ್ಡ್ಸ್ ಅಲ್ಲ, ತಮ್ಮ ಹೃದಯದಲ್ಲಿ ಆ ತಾದಾತ್ಮ್ಯ, ಇಡೀ ಜಗತ್ತು ನನ್ನದು, ವಸುದೈವ ಕುಟುಂಬಕನ್ನದನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಅವರ ಜೀವನ ಮತ್ತು ಸಂದೇಶ ನಮಗೆ ಭಾಳ ಅತ್ಯಂತ ಅವಶ್ಯಕತೆ ಇದೆ. ಇದನ್ನು ಈಗಾಗಲೇ 3 ಜನರು ತಮ್ಮ ಭಾಷಣಗಳ ಮೂಲಕ ಅತ್ಯದ್ಭುತವಾಗಿ ತಿಳಿಸಿದ್ದಾರೆ. ಅಂತ ಸ್ವಾಮಿ ವಿವೇಕಾನಂದರು ನಮಗೆಲ್ಲರಿಗೂ ಕೂಡ ಸದ್ಬುದ್ಧಿ ಕೊಡಲಿ. ಅವರು ಕಂಡಂಥ ವಿಶ್ವಗುರು ಭಾರತವನ್ನು ನಾವು ನಮ್ಮ ಜೀವಿತ ಕಾಲದಲ್ಲಿ ನೋಡುವಂತಾಗಲಿ. ಏಕೆಂದರೆ ಅವರ ಒಂದು ದಿವ್ಯ ದೃಷ್ಟಿಗೆ, ಕವಿ ದೃಷ್ಟಿಗೆ ಕಂಡಂತಹ ಭಾರತ ನಿದ್ರಾವಸ್ಥೆಯಲ್ಲಿದ್ದಾಳೆ, ಅವಳು ಜಾಗೃತಳಾದರೆ ಇಡೀ ಜಗತ್ತಿನಲ್ಲಿ ಯಾರೂ ಅದನ್ನು ತಡಿಲಿಕ್ಕಾಗೋದಿಲ್ಲ ಅಂತ ಹೇಳಿದರು ಸ್ವಾಮಿ ವಿವೇಕಾನಂದರು ಸುಮಾರು 135 ವರ್ಷದ ಹಿಂದೆ. ಅದು ಸಾಕಾರವಾಗ್ತಾ ಇದೆ. ಅದರಲ್ಲಿ ಈಗಾಗಲೇ ದಾಪುಗಾಲನ್ನು ಕೆಲವು ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ, ಇನ್ನೂ ಕೂಡ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರನೇ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದರು, ಟೀಚ್ ಯುವರ್ ಸೆಲ್ಸ್, ಟೀಚ್ ಎವರಿ ಒನ್ ಈಸ್ ರಿಯಲ್ ನೇಚರ್, ಸಿ ಹೌ ದಿ ಪವರ್ ವಿಲ್ ಕಮ್, ಗ್ಲೋರಿ ವಿಲ್ ಕಮ್, ಪ್ಯೂರಿಟಿ ವಿಲ್ ಕಮ್, ಎವ್ರಿಥಿಂಗ್ ದಟ್ ಇಸ್ ಎಕ್ಸಲೆಂಟ್ ವಿಲ್ ಕಮ್ ವೆನ್ ದ ಸ್ಲೀಪಿಂಗ್ ಸೋಲ್ ಈಸ್ ರೌಸ್ ಟು ಸೆಲ್ಫ್ ಕಾನ್ಷಿಯಸ್ ಆ್ಯಕ್ಟಿವಿಟಿ. ಇಟ್ ಅಪ್ಲೈಸ್ ಟು ದ ಸೇಮ್ ಟು ದ ಕಂಟ್ರಿ. ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಕೂಡ ಆಲಸ್ಯಕ್ಕೆ, ನಮ್ಮ ಮಲ್ಲಿಕಾರ್ಜುನ ಹೇಳಿದಾಗೆ ಆಲಸ್ಯ ಬೇಡ ನಮಗೆ. ನಾವು ಒಂದು ಸಲ ನಾವು ನಿದ್ರೆ ಮಾಡಿ ಹೇಳ್ತಾ ಇದ್ದರೆ ಮತ್ತೊಂದು ಸಲ ಮಲ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಬಹುಶಃ ಅರೈಸ್ ಅವೇಕ್ ಅಂತ 2ನೇ ಸಲ ಹೇಳಿದ್ದಾರೆ. ಅವರ ವಾಣಿಯನ್ನು ತಿಳ್ಕೊಂಡು ನಾವು ನಮ್ಮ ಭಾರತದ ಪುನರುತ್ಥಾನಕ್ಕಾಗಿ ರಾಮನ ಸೇತುವೆಯನ್ನು ಕಟ್ಟಬೇಕಾದ್ರೆ ಅಳಿಲು ಹೇಗೆ ಸೇವೆ ಮಾಡ್ತೋ ಅದೇ ರೀತಿ ನಮ್ಮ ಅಳಿಲು ಸೇವೆಯನ್ನು ನಮ್ಮ ಭಾರತದ ಪುನರುತ್ಥಾನಕ್ಕೆ ಮಾಡೋಣ ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜೈ ಸ್ವಾಮೀಜಿ, ಜೈ ಭಾರತ್ ಮಾತಾ.